ಎಲ್ಲ ಕಣ್ಣುಗಳು ಮುಚ್ಚೋದಾದ್ರೆ ಪರಿಶುದ್ಧನೆ 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 ಮಹೋನ್ನತನೇ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ನೀನು ಹೇಳ್ತಾ ಇದ್ದಿ, ನನ್ನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಕೂಡ್ತಿರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಮಾಡಿದ ಆತನ ಸ್ವಾಮಿ ನಂಬಿಗಸ್ತನು ಕರ್ತನೆ ನಿನಗೆ ಸ್ತೋತ್ರ ತಂದೆ. ಅಪ್ಪ, ಈ ಹನುಮಾಪುರ ಪ್ರಾಂತದಲ್ಲಿ ಕರ್ತನೆ ಈ ಮಂದಿರವನ್ನು ಕೊಟ್ಟಿದ್ದಿ. ಅಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಈ ಮಂದಿರದಲ್ಲಿ ಕರ್ತನೆ ನಮ್ಮೆಲ್ಲರೂ ಕೂಡ ಕರ್ತನೆ ನಿನ್ನ ಪಾದ ಸನ್ನಿಧಿಗೆ ಕರೆತಂದಿದ್ದೀರಾ. ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಯಾವ ಊರಿಂದ ಕರ್ತನೆ ಎಲ್ಲಿಂದ ಬಂದಿದ್ದಾರೆ ಸ್ವಾಮಿ, ಎಲ್ಲ ಮಕ್ಕಳನ್ನು ಕೂಡ ಕರ್ತನೆ ಅಪ್ಪ ಸುರಕ್ಷಿತವಾಗಿ ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ಅದೇ ರೀತಿಯಲ್ಲಿ ಕರ್ತನೆ ಮುಖ್ಯವಾಗಿ ಸ್ವಾಮಿ ಅಪ್ಪ ನಮ್ಮ ಆತ್ಮೀಯ ತಂದೆ ತಾಯಿಯನ್ನು ಸ್ವಾಮಿ ಅಪ್ಪ ನೀನು ಸುರಕ್ಷಿತವಾಗಿ ಬಳ್ಳಾರಿ ಪ್ರಾಂತದಿಂದ ಹನುಮಾಪುರ ಪ್ರಾಂತದವರೆಗೂ ಕರ್ತನೆ ಸುರಕ್ಷಿತವಾಗಿ ಕರೆತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಅಪ್ಪ ನಿನ್ನ ದಾಸರನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಅಪ್ಪ, ನಿನ್ನ ದಾಸರನ್ನು ಸ್ವಾಮಿ ಅಪ್ಪ ಇವಾಗ ವಾಕ್ಯದೊಟ್ಟಿಗೆ ಮಾತಾಡಿದ್ವಿ ಕರ್ತನೆ. ಸಭಾ ನಾಯಕರನ್ನು ನೀವು ಗುರುತಿಸಿರಿ. ಸಭಾ ನಾಯಕರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನೀವು ಕೂಡ ಮಾದರಿಯಾಗಿ ಇರ್ರಿ ಅಂತ ನೀನು ಕರ್ತನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದ ಪ್ರಕಾರ ನಾವು ನಡ್ಕೊಳ್ಳುವಂತ ಜ್ಞಾನ ನಮ್ಮಲ್ಲಿ ದಯಪಾಲಿಸಿ ಕರ್ತನೆ ನಿಮಗೆ ಸ್ತೋತ್ರ. ಕರ್ತನೆ ನೀನು ಹೇಳ್ತಾ ಇದ್ದೀವಿ ಸ್ವಾಮಿ, ಯಾರಿಗಾದ್ರೂ ಜ್ಞಾನ ಇಲ್ತಿದ್ರೆ ಕೇಳ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ನಾವು ಕೂಡ ಸ್ವಾಮಿ ಅಪ್ಪ ನಿನ್ನ ಮಕ್ಕಳು ನಿನ್ನ ದಾಸರು ಅಪ್ಪ ನಡೆಯುವಂತ ರೀತಿಯಲ್ಲಿ ಸ್ವಾಮಿ ಅಪ್ಪ ಅವ್ರು ಎಷ್ಟೋ ಸೇವೆಗಳು ಮಾಡಿದ್ರೆ ಎಷ್ಟೋ ಕರ್ತನೆ ಅಪ್ಪ ಅವ್ರು ಕಷ್ಟಪಟ್ಟಿದ್ದಾರೆ ಸ್ವಾಮಿ. ನೀತಿವಂತರಿಗೆ ಅನೇಕ ಕಷ್ಟಗಳು ಬಂದ್ರೆ ಕೂಡ ನಾನು ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ. ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಸೇವೆ ಮಾಡುವಂತ ಮಕ್ಕಳನ್ನು ಅನೇಕ ಕಷ್ಟದಿಂದ ಬಿಡಿಸಿ ಇಲ್ಲಿವರೆಗೂ ಸ್ವಾಮಿ 76 ವರ್ಷಗಳ ಕಾಲ ಅಪ್ಪ ಅವ್ರ ಕಾಲು ಕಲ್ಲಿಗೆ ತಗಲ್ದಂತೆ ನೀನು ಕಾಯ್ದು ಕಾಪಾಡಿದ್ದಕ್ಕಾಗಿ ನೀನು ಬಂಗಾರ ಪದಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅವರಿಗೂ ಬಲ ಶಕ್ತಿ ಆಯುಷ್ ಎಲ್ಲವನ್ನು ಕೊಟ್ಟು ನೀನು ನಡೆಸಿ ನೀನು ಬಂಗಾರ ಪಾದಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಅಯ್ಯೋರ್ನ ಅಮ್ಮರ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸ್ತಾ ಇದ್ದೇನೆ. ಇಂಥ ಹುಟ್ಟು ಹಬ್ಬಗಳು ಎಷ್ಟೆಷ್ಟೋ ಮಾಡಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಕರ್ತನೆ ನಿನ್ನ ಮಕ್ಕಳನ್ನು ಕರ್ತನೆ ಅಪ್ಪ ಗುರ್ತಿಸಿ ಸಭಾ ನಾಯಕರನ್ನು ನಾವು ಸಂತೋಷ ಪಡ್ಬೇಕಂತೇಳಿ ಸ್ವಾಮಿ ಈ ಊರಿನವರು ಈ ಮಂದಿರದವರು ಈ ಮಂದಿರಕ್ಕೆ ಕರ್ತನೆ ಸ್ಥಾನಿಕವಾದಂತ ಸೇವಕರನ್ನು ಅಪ್ಪ ಗುರ್ತಿಸಿ ಕರ್ತನೆ ಅಪ್ಪ ಅವರು ಕರ್ತನೆ ನಿನ್ನನ್ನು ಘನಪಡಿಸ್ತಾ ಇದ್ದಾರೆ ಸ್ವಾಮಿ. ನಿನಗೆ ಸ್ತೋತ್ರ. ಕೀರ್ತನೆ 103 ಹೇಳ್ತಾ ಇದ್ದೀವಿ ಸ್ವಾಮಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು, ನಾನು ಮಾಡಿದ ಉಪದ್ದು ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ. ಅಪ್ಪ, ನೀನು ಉಪಕಾರ ಮಾಡಿದ್ದಿ ಕರ್ತನೆ. ಆತ್ಮೀಯ ತಂದೆ ತಾಯಿ ನಾವು ಏನಾಗ್ತಿದ್ವೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ಆದ್ರೆ ಕರ್ತನೆ ಅಂತ ಆತ್ಮೀಯ ತಂದೆ ತಾಯಿಯನ್ನು ನಮಗೆ ಕೊಟ್ಟಿದ್ದಿ. ಅಪ್ಪ, ಇನ್ನೇ ಹೆಚ್ಚೆಚ್ಚಾಗಿ ಅವರು ಹುಟ್ಟು ಹಬ್ಬಗಳನ್ನು ಮಾಡಿಕೊಳ್ಳುವಂತೆ ಸಹಾಯ ಮಾಡು. ನೀನು ಮಾಡಿದ ಉಪಕಾರನ ಒಂದು ಕೂಡ ಮರೆಯೋದಿಲ್ಲ ಸ್ವಾಮಿ. ಕೃತಜ್ಞತೆ ರೀತಿಯಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೇವೆ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ಆತ್ಮೀಯ ತಂದೆ ತಾಯಿಯರನ್ನು ಇಲ್ಲಿ ಬಂದಂತ ಎಲ್ಲ ಸೇವಕರನ್ನು ಕರ್ತನೆ ಎಲ್ಲ ಮಕ್ಕಳನ್ನು ನಿನ್ನ ಪಾದ ಸಂಧಿಯಲ್ಲಿ ಒಪ್ಪಿಸುತ್ತಾ ಅಪ್ಪ ಆಡುವ ಮುಖಾಂತರ ಆರಾಧನೆ ಮುಖಾಂತರ ವಾಕ್ಯದ ಮುಖಾಂತರ ಸ್ವಾಮಿ ಅಪ್ಪ ನೀನು ಇದ್ದುಕೊಂಡು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಜೀವುಳ್ಳ ತಂದೆ. ಆಮೆನ್.